And next question Nodi. What is the shape of pyramid of numbers in a large tree ecosystem? Options are upright, inverted, spindle shaped, can never be inverted. ಇಲ್ಲಿ ನೋಡಿ ಕೇಳಿರ್ತಕ್ಕಂಥ ಕ್ವಶನ್ ಹೇಗಿದೆ ಅಂತ ಹೇಳಿದ್ರೆ ಶೇಪ್ ಆಫ್ ಎಕಲಾಜಿಕಲ್ ಪಿರಮಿಡ್ ಆಫ್ ನಂಬರ್ಸ್ ಇನ್ ಎ ಲಾರ್ಜ್ ಟ್ರೀ ಎಕೋಸಿಸ್ಟಮ್. ಈಗ ಲಾರ್ಜ್ ಟ್ರೀ ಎಕೋಸಿಸ್ಟಮ್ ಅಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಲೈಕ್ ಬ್ಯಾನಿಯನ್ ಟ್ರೀ. ಸೊ ಬ್ಯಾನಿಯನ್ ಟ್ರೀ ವಿತ್ ಎ ಲಾರ್ಜ್ ಕ್ಯಾನೋಪಿ, ಒಂದು ಬ್ಯಾನಿಯನ್ ಟ್ರೀ ವಿತ್ ಎ ಲಾರ್ಜ್ ಕ್ಯಾನೋಪಿ ಕ್ಯಾನ್ ಸಪೋರ್ಟ್ ಮೆನಿ ಬರ್ಡ್ಸ್. ಎಷ್ಟಿರ್ಬೋದು, ಎಷ್ಟು ಬರ್ಡ್ಸ್ನ ಸಪೋರ್ಟ್ ಮಾಡ್ಬೋದು? ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಇಟ್ ಮೇ ಸಪೋರ್ಟ್ ಅರೌಂಡ್ 100 birds. ಒಂದು banyan tree, a single banyan tree with a large canopy supports around 100 birds. Remember, if each bird supports 10 ectoparasites, so what would be the number of ectoparasites at the third trophic level? It goes to 1000. ಹೀಗೆ ನೋಡಿ, ಬಾಟಮ್ ಲೆವೆಲಲ್ಲಿ one banyan tree with a large canopy, number of birds it supports 100. In turn, the ectoparasites supported by birds, it would be 1000. What is shape now? ಹೀಗೆ ಗೊತ್ತಾಗುತ್ತೆ ನೋಡಿ, ಹೇಗಿದೆ ಶೇಪ್ ಇದು? ಇಟ್ ಈಸ್ ಇನ್ವರ್ಟೆಡ್. ಸೊ ಇದನ್ನೇ ಇನ್ವರ್ಟ್ ಆಗಿರೋದ್ರಿಂದ ದ ಕರೆಕ್ಟ್ ಆಪ್ಷನ್ ಈಸ್ ಇನ್ವರ್ಟೆಡ್. ಸೊ ದೇರ್ಫೋರ್, ಸೊ ಬಿ ಈಸ್ ದ ಕರೆಕ್ಟ್ ಆಪ್ಷನ್. Next question Nodi. The entire sequence of communities that successively change in a given area is known as. Options are Seral community, B. Sere, Pioneer community and Climax community. ಸೊ ನೋಡಿ, ಈ 4 ಆಪ್ಷನ್ಸಲ್ಲಿ ಯಾವುದು ಅಂತ ಅಪ್ರೋಪ್ರಿಯೇಟ್ ಆಗಿ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ರೀಕಾಲ್ ದ ಸ್ಟೇಜಸ್ ಆಫ್ ಎ ಹೈಡ್ರಾರ್ಕ್ ಆರ್ xerarch ecological succession. ನೋಡಿ, ಈ ಒಂದು ಕ್ವಶನ್ಸಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಗೊತ್ತಾಗಬೇಕಾದ್ರೆ ನಮ್ಗೆ ಯಾವುದೋ ಒಂದು ಎಕಲಾಜಿಕಲ್ ಸಕ್ಸೆಷನ್ನ ಸ್ಟೇಜಸ್ ಗೊತ್ತಿರಬೇಕು. ಸೊ ಲೆಟ್ ಅಸ್ ರೀಕಾಲ್ ದ ಸ್ಟೇಜಸ್ ಆಫ್ xerarch ecological succession in plants. ಇಲ್ಲಿ xerarch ecological succession begins in dry area such as bare rock. It's a substratum. It is invaded by pioneer species like lichens. Later, they are replaced by mow stage. Mow stage is replaced by herb stage. Herb stage is replaced by shrub stage. Shrub stage is replaced by tree stage. And finally, a climax community known as forest ecosystem. ಈ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನಲ್ಲಿ ಸೇರಲ್ ಕಮ್ಯುನಿಟಿ ಯಾವುದು, ಸೇರ್ ಯಾವುದು, ಪೈನಿಯರ್ ಕಮಿಟಿ ಯಾವುದು, ಕ್ಲೈಮ್ಯಾಕ್ಸ್ ಕಮಿಟಿ ಅಂತ ನೋಡ್ಕೊಳ್ಳೋಣ. ಸೊ ಬೇರ್ ರಾಕ್ ಈಸ್ ಅ ಸಬ್ಸ್ಟ್ರಾಟಮ್. ದ ಸ್ಪೀಷೀಸ್ ದಟ್ ಇನ್ವೇಡ್ ದ ಬೇರ್ ಏರಿಯಾ ಆರ್ ನೋನ್ ಆಸ್ ಪೈನಿಯರ್ ಸ್ಪೀಷೀಸ್. ಇಲ್ಲಿ ಲೈಕನ್ಸ್ ಅನ್ನೋದು ಪೈನಿಯರ್ ಸ್ಪೀಷೀಸ್ಗೆ ಎಕ್ಸಾಂಪಲ್ ಆಗಿ ಬರುತ್ತೆ, ಪೈನಿಯರ್ ಕಮ್ಯುನಿಟಿಯಾಗಿ. ದಿ ಸ್ಪೀಷೀಸ್ ದಟ್ ಅಪಿಯರ್ ಟುವರ್ಡ್ಸ್ ದ ಎಂಡ್ ಆಫ್ ಎಕಲಾಜಿಕಲ್ ಸಕ್ಸೆಷನ್ ಆರ್ ನೋನ್ ಆಸ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಇಯರ್ ಫಾರೆಸ್ಟ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಹಾಗಾದರೆ ಈ ಮಧ್ಯದಲ್ಲಿ ಏನು ಸ್ಪೀಷೀಸ್ ಬರುತ್ತೆ ಅಂದರೆ, the intermediate species appear during pioneer species and climax species are known as seral community. Seral community ಅಂತ ಹೇಳಿದ್ರೆ the individual species appear during ecological succession are known as seral community ಅಂತ ಕರಿತೀವಿ. ಹಾಗಾದರೆ seral community is not the right option. ಈ ಕ್ವಶನ್ಸ್ ನೋಡಿಕೊಂಡಾಗ the entire sequence of communities ಅಂತ ಹೇಳಿದ್ರೆ starting from pioneer species, then intermediate or seral stages, ಫೈನಲಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಹಾಗಾದರೆ ಸೇರಲ್ ಕಮಿಟಿ ಅಂತ ಹೇಳಿದ್ರೆ ಬಿಟ್ವೀನ್, ಬಟ್ ದ ಎಂಟೈರ್ ಸೀಕ್ವೆನ್ಸ್ ಅಂತ ಏನಿದೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟರ್ಮ್ ಇದೆ, ಸೇರ್ ಅಂತ ಕರಿತೀವಿ. ಅದಕ್ಕೋಸ್ಕರ ಪೈನಿಯರ್ ಸ್ಪೀಷೀಸ್ ಅಥವಾ ಕಮಿಟಿ ಇದು ಕೂಡ ರಾಂಗ್ ಆಗುತ್ತೆ, ಹಾಗೆ ಕ್ಲೈಮ್ಯಾಕ್ಸ್ ಕಮಿಟಿ ಕೂಡ ರಾಂಗ್ ಆಗುತ್ತೆ. ದ ಓನ್ಲಿ ಲೆಫ್ಟ್ ಆಪ್ಷನ್ ಈಸ್ ಬಿ, ಸೇರ್ ಅಂತದ್ದು. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್ ಆಸ್ ಫಾರ್ ದಿಸ್ ಕ್ವಶನ್ ಈಸ್ ಕನ್ಸರ್ನ್ಡ್. Look at the next set of questions.
Identify the pioneer species among the following. Options are phytoplanktons, zooplanktons, mosses, lichens, and of course both A and D. ಈಗ ನಾನು ಡಿಸ್ಕಸ್ ಮಾಡಿದೆ ಎನಿ ಎಕೊಲಾಜಿಕಲ್ ಸಕ್ಸೆಷನ್ ಅಂದರೆ xeroarch ಎಕೊಲಾಜಿಕಲ್ ಸಕ್ಸೆಷನ್ ನೋಡಿದಾಗ ಬೇರ್ ಏರಿಯಾ ವಿಲ್ ಬಿ ಆಕ್ಯುಪೈಡ್ ಬೈ ಲೈಕನ್ಸ್, ಅಂದರೆ ಲೈಕನ್ಸ್ ನಾವು ಪೈನಿಯರ್ ಸ್ಪೀಷೀಸ್ ಅಂತ ಕರಿತೀವಿ. ಹಾಗೆ ನೀವು ಹೈಡ್ರಾರ್ಕ್ ಎಕೊಲಾಜಿಕಲ್ ಸಕ್ಸೆಷನ್ ನೋಡಬೇಕಾದ್ರೆ ಅಲ್ಲಿ ನ್ಯೂಲಿ ಕ್ರಿಯೇಟೆಡ್ ಪಾಂಡ್ ಅಂಥ ಒಂದು ರೀಜನ್ಸಲ್ಲಿ ಆಗ್ತಕ್ಕಂಥ ಎಕೊಲಾಜಿಕಲ್ ಸಕ್ಸೆಷನ್ಗೆ ಹೈಡ್ರಾರ್ಕ್ ಎಕೊಲಾಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಅಲ್ಲಿ ಫೈಟೋಪ್ಲಾಂಕ್ಟನ್ಸ್ ಆರ್ ದ ಪೈನಿಯರ್ ಸ್ಪೀಷೀಸ್. ಹಾಗಾದರೆ ಇವೆರಡು ಕೇಸಸಲ್ಲಿ ಫೈಟೋಪ್ಲಾಂಕ್ಟನ್ಸು ಮತ್ತು ಲೈಕನ್ಸು ಪೈನಿಯರ್ ಸ್ಪೀಷೀಸ್ ಆಗುತ್ತೆ. ಬಟ್ ಮೋಸಸ್ಸು ಮತ್ತು ಝೂಫ್ಲಾಂಕ್ಟನ್ಸ್ ಇಂಟರ್ಮೀಡಿಯೇಟ್ ಸ್ಪೀಷೀಸ್, ಅಂದರೆ ದೇ ಅಪಿಯರ್ ಇನ್ ಬಿಟ್ವೀನ್ pioneer species and climax community. So therefore the correct option is E. It includes both A and D. ಅಂದರೆ ಈ ಫೈಟೋಪ್ಲಾಂಕ್ಟನ್ಸ್ ಮತ್ತು ಲೈಕನ್ಸ್ನು ಎರಡು ಇನ್ಕ್ಲೂಡ್ ಆಗೋದ್ರಿಂದ ಸೊ ದಿಸ್ ದ ರೈಟ್ ಆಪ್ಷನ್. Look at this question. Both xeroarch and hydrarch ecological succession proceeds towards a similar. Options are medium water condition, highly dry condition, highly wet condition, hydrarch condition. ಹೇಳ್ತಾ ಇದ್ದೆ xeroarch ecological succession ಅಂದರೆ ದ ಸಕ್ಸೆಷನ್ ದಟ್ ಬಿಗಿನ್ಸ್ ಇನ್ ಎ ಡ್ರೈ ಏರಿಯಾ, ಅದನ್ನ xeroarch ಎಕೊಲಾಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಸೊ ಹೈಡ್ರಾರ್ಕ್ ಎಕೊಲಾಜಿಕಲ್ ಸಕ್ಸೆಷನ್ ಅಂತ ಹೇಳಿದ್ರೆ ಎಕೊಲಾಜಿಕಲ್ ಸಕ್ಸೆಷನ್ ದಟ್ ಬಿಗಿನ್ಸ್ ಇನ್ ವೆಟ್ ಏರಿಯಾಸ್ ಲೈಕ್ ಪಾಂಡ್ ಇಟ್ ಸೆಲ್ಫ್. ವೆದರ್ ಇಟ್ ಇಸ್ xeroarch ಎಕೊಲಾಜಿಕಲ್ ಸಕ್ಸೆಷನ್ ಆರ್ ಹೈಡ್ರಾರ್ಕ್ ಎಕೊಲಾಜಿಕಲ್ ಸಕ್ಸೆಷನ್, ಫೈನಲಿ ಬರ್ತಕ್ಕಂಥ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಯಾವುದು ಅಂತ ಹೇಳಿದ್ರೆ ಫಾರೆಸ್ಟ್ ಕಮ್ಯುನಿಟಿ. ಅಂದರೆ ನೋಡಿ ಇಲ್ಲಿ ಶುರುವಾಗೋದು ಡ್ರೈ ಕಂಡೀಷನ್ಸಿಂದ, ವಾಟ್ರಲ್ಲಿ ಹೈಡ್ರಾರ್ಕ್ ಎಕೊಲಾಜಿಕಲ್ ಸಕ್ಸೆಷನ್ಸಲ್ಲಿ ಎಕೊಲಾಜಿಕಲ್ ಸಕ್ಸೆಷನ್ ಶುರುವಾಗೋದು ವೆಟ್ ಕಂಡೀಷನ್ಸಿಂದ. ಫೈನಲಿ ಎರಡೂ ಕೂಡ ರೀಚ್ ಆಗ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಂತ ಹೇಳಿದ್ರೆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ದಟ್ಸ್ ಫಾರೆಸ್ಟ್. ಯು ನೋ ದ ನೇಚರ್ ಆಫ್ ಫಾರೆಸ್ಟ್, ಯಾಕಂದರೆ ಶೇಡ್ ಇರುತ್ತೆ, ಆ ಶೇಡ್ ಇರೋದ್ರಿಂದ ಸಿಯೋಫೈಟ್ಸ್ ಎಲ್ಲ ಚೆನ್ನಾಗಿ ಬೀಳುತ್ತೆ, ಆ ಮಣ್ಣಿನಲ್ಲಿ ನೀರಿನ ಅಂಶ ಕೂಡ ಇರ್ಬೋದು. ಯಾವ ಥರದ ಎಷ್ಟು ವಾತಾವರಣದಲ್ಲಿ ಎಷ್ಟು ನೀರಿನ ಅಂಶ ಇರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಎ ಮೆಸ್ಸಿ ಕಂಡೀಷನ್, ಮೀಡಿಯಮ್ ವಾಟರ್ ಕಂಡೀಷನ್. ಹಾಗಾದರೆ ಇಲ್ಲಿ ಹೈಲಿ ಡ್ರೈ ಕಂಡೀಷನ್ಸ್ ಬರೋದಿಲ್ಲ, ದಿಸ್ ಕೆನ್ ಬಿ ಡಿಸ್ಕಾರ್ಡೆಡ್. ಹಾಗೆ ಹೈಡ್ರಾರ್ಕ್ ಅಂದರೆ ವಾಟರ್ ಕಂಡೀಷನ್ಸ್ ಬರೋದಿಲ್ಲ, ಹಾಗೆ ಹೈಲಿ ವೆಟ್ ಕಂಡೀಷನ್ಸ್ ಕೂಡ ಬರೋದಿಲ್ಲ. ಇಟ್ಸ್ ಎ ಮೀಡಿಯಮ್ ವಾಟರ್ ಕಂಡೀಷನ್, ಅಂದರೆ ಈ ಫಾರೆಸ್ಟ್ ಎಕೋಸಿಸ್ಟಮಲ್ಲಿ ಮೆಸ್ಸಿ ಕಂಡೀಷನ್ ಅಂತ ಕರಿತೀವಿ ಅಥವಾ ಮೀಡಿಯಮ್ ವಾಟರ್ ಕಂಡೀಷನ್ಸ್ ಅಂತ ಕರಿತೀವಿ. ಸೊ ದೇರ್ ಫೋರ್ ದ ರೈಟ್ ಆಪ್ಷನ್ ಈಸ್ ಎ. Look at the next question, students. Identify the perfect nutrient cycling among the following. Options are carbon cycle, phosphorus cycle, sulfur cycle, and calcium cycle. So this question is based on nutrient cycling or biogeochemical cycles. ನಿಮ್ಗೆ ಗೊತ್ತಿದೆ what do you mean by nutrient cycling ಅಂತ ಹೇಳ್ಬಿಟ್ಟು. The cycling of nutrients between the biotic and abiotic components of an ecosystem is called nutrient cycling. So ನಿಮಗೆಲ್ಲ ಗೊತ್ತಿದೆ. So nutrient cycling is of two types, namely gaseous cycles and sedimentary cycles. ಈ gaseous cyclesಗೂ sedimentary cyclesಗೂ ಒಂದು ಮೇಜರ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, so gaseous cycles are said to be perfect. What do you mean by perfect? The rate of utilization of nutrients from the reservoir pool is equal to their replacement. ಅಂಥ ನ್ಯೂಟ್ರಿಯೆಂಟ್ ಸೈಕಲ್ಸ್ ನಾವು ಏನಂತ ಕರಿತೀವಿ ಅಂದರೆ ಪರ್ಫೆಕ್ಟ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಕರಿತೀವಿ. ಹಾಗೆ ಇಂಪರ್ಫೆಕ್ಟ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಹೇಳಿದ್ರೆ ದ ರೇಟ್ ಆಫ್ ಯುಟಿಲೈಸೇಷನ್ ಈಸ್ ಮೋರ್ ಬಟ್ ದ ರೀಪ್ಲೇಸ್ಮೆಂಟ್ ಈಸ್ ಲೆಸ್. ಅಂಥ ಒಂದು ನ್ಯೂಟ್ರಿಯೆಂಟ್ ಸೈಕಲ್ನ ನಾವು ಇಂಪರ್ಫೆಕ್ಟ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಕರಿತೀವಿ. ಹಾಗಾದರೆ ಆಲ್ ಗೇಷಿಯಸ್ ಸೈಕಲ್ಸ್ ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ. ಯಾವುದಂತ ಹೇಳಿದ್ರೆ ಪರ್ಫೆಕ್ಟ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸಲ್ಲಿ ಗೇಷಿಯಸ್ ಸೈಕಲ್ಸ್ ಯಾವುದು ಅಂತ ಕಂಡುಹಿಡಿಯಿರಿ. ಫಸ್ಟ್ ಕಾರ್ಬನ್ ಸೈಕಲ್ ಇದೆ, ನೆಕ್ಸ್ಟ್ ಫಾಸ್ಫರಸ್ ಇದೆ, ನೆಕ್ಸ್ಟ್ ಸಲ್ಫರ್ ಇದೆ, ನೆಕ್ಸ್ಟ್ ಕ್ಯಾಲ್ಶಿಯಂ ಇದೆ. ನಿಮಗೆಲ್ಲ ಗೊತ್ತಿದೆ ಎಕ್ಸೆಪ್ಟ್ ಕಾರ್ಬನ್ ದ ರೆಸ್ಟ್ ಬಿಲಾಂಗ್ಸ್ ಟು ಸೆಡಿಮೆಂಟರಿ ಸೈಕಲ್ಸ್.
ಅಂದರೆ ಫಾಸ್ಫರಸ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಕ್ಯಾಲ್ಶಿಯಂ, ದೇ ಬಿಲಾಂಗ್ ಟು ಸೆಡಿಮೆಂಟರಿ ಸೈಕಲ್. They are example for imperfect nutrient cycling. The only left option is carbon. It's an example for gaseous cycle. All gaseous cycles ನಾವು ಕಾಮನ್ ಗೆ ಪರ್ಫೆಕ್ಟ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಕರಿತೀವಿ. ಸೊ therefore the correct option is A. Dear students, myself Devaraju R, working as a lecturer in biology, Government PU College, Kerpuram. So far we have discussed many questions pertaining to the chapter Organisms and Populations and Ecosystem. I request you to kindly go through the nook and corner of the textbook as well as exemplar problems to excel in CET, and I wish you all the success for the forthcoming CET exam.